ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಜೂನ್ 2024ರಲ್ಲಿ ನಡೆದಿರತಕ್ಕಂತಹ ವಿಜ್ಞಾನ ಪರೀಕ್ಷೆಯ ಜೀವವಿಜ್ಞಾನ ವಿಭಾಗದ ಪ್ರಶ್ನೆಗಳಿಗೆ ಸವಿವರವಾಗಿ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಭೌತ ವಿಜ್ಞಾನ ವಿಭಾಗ ಮತ್ತು ರಸಾಯನ ವಿಜ್ಞಾನ ವಿಭಾಗದ ಪ್ರಶ್ನೆಗಳಿಗೆ ಸವಿವರವಾಗಿ ವಿಷಯಗಳನ್ನು ಅಭ್ಯಾಸ ಮಾಡಿದ್ದೇವೆ. ಹಿಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲೇ ಪ್ರಶ್ನೆ, ಬಹು ಆಯ್ಕೆಯ ಪ್ರಶ್ನೆಗಳು. ಸಸ್ಯಗಳ ಕ್ಸೈಲಮ್ ಅಂಗಾಂಶದಿಂದ ಸಾಗಾಣಿಕೆಯಾಗುವ ವಸ್ತು. ಆಯ್ಕೆಗಳು: ಆಹಾರ, ಆಕ್ಸಿಜನ್, ನೀರು, ಕಾರ್ಬನ್ ಡೈಆಕ್ಸೈಡ್. ಸರಿಯಾದ ಆಯ್ಕೆ ನೀರು. ಮುಂದಿನ ಪ್ರಶ್ನೆ, ಕೆಳಗಿನ ಹೂವಿನ ಚಿತ್ರಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಗಾಗಬಹುದಾದ ಹೂವು ಅನ್ನುವಂಥದ್ದು. ಆಯ್ಕೆಗಳು: ಪಿ ಮಾತ್ರ, ಆರ್ ಮಾತ್ರ, ಪಿ ಮತ್ತು ಆರ್ ಎರಡು, ಕ್ಯೂ ಮಾತ್ರ. ಸೊ ಸರಿಯಾದ ಆಯ್ಕೆ ಕ್ಯೂ ಮಾತ್ರ ಅನ್ನುವಂಥದ್ದು. ಸೊ ಇದಕ್ಕೆ ಕಾರಣ ಏನಂತಂತಂದರೆ, ಸ್ವಕೀಯ ಪರಾಗಸ್ಪರ್ಶ ಆಗಬೇಕಾದ್ರೆ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಎರಡು ಒಂದೇ ಹೂವಿನಲ್ಲಿರಬೇಕಾಗುತ್ತೆ. ಆದ್ದರಿಂದ ಈ ಚಿತ್ರದಲ್ಲಿ ತಾವು ಗಮನಿಸ್ಬೋದು, ಈ ವಿಭಾಗದಲ್ಲಿರ್ತಕ್ಕಂತಹ ಪರಾಗರೇಣುಗಳು ಈ ಭಾಗದಲ್ಲಿರ್ತಕ್ಕಂತಹ ಅಂಡಾಣುವಿನೊಂದಿಗೆ ವರ್ತಿಸಿ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಗಾಗ್ತವೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ ಪ್ರಶ್ನೆ. ತೆರೆದ ಪತ್ರರಂಧ್ರದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಈ ರೀತಿ ನಾವು ಚಿತ್ರವನ್ನು ಬಿಡಿಸಬೇಕಾಗ್ತದೆ. ಮುಂದಿನ ಪ್ರಶ್ನೆ, ಶೀತಲೀಕರಣ ಘಟಕಗಳಲ್ಲಿ CFCಗಳ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ, ಏಕೆ? CFCಗಳು ಓಝೋನ್ ಪದರ ತೆಳುವಾಗುವಿಕೆ ಅಥವಾ ಶಿಥಿಲವಾಗುವಿಕೆಗೆ ಕಾರಣವಾಗುತ್ತವೆ. ಆದ್ದರಿಂದ CFCಗಳ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಮುಂದಿನ ಪ್ರಶ್ನೆ 2 ಅಂಕಗಳ ಪ್ರಶ್ನೆ. ಅದರಲ್ಲಿ ಮೊದಲೇ ಉಪಪ್ರಶ್ನೆ, ಮರುಬಳಕೆಯು ಮರುಚಕ್ರೀಕರಣಕ್ಕಿಂತ ಉತ್ತಮ ಅಭ್ಯಾಸವಾಗಿದೆ, ಕಾರಣ ಕೊಡಿ. ಸ್ಥಳೀಯ ಜನರ ಯಾವ ಅಗತ್ಯತೆಗಳು ಕಾಡುಗಳಿಂದ ಪೂರೈಕೆ ಆಗುತ್ತವೆ? ಅಥವಾ ಕಾಗದರಹಿತ ಕೆಲಸವು ಒಂದು ಉತ್ತಮ ಅಭ್ಯಾಸ, ಕಾರಣ ಕೊಡಿ. ಕೃಷಿ ಭೂಮಿಯಲ್ಲಿ ಚಕಡ್ಯಾಮಗಳನ್ನು ನಿರ್ಮಿಸುವುದರಿಂದ ಆಗುವ 2 ಉಪಯೋಗಗಳನ್ನು ತಿಳಿಸಿ. ಈ ಒಂದು ಪ್ರಶ್ನೆ ಈ ವರ್ಷ ಈ ಒಂದು ಪಠ್ಯಪುಸ್ತಕದಲ್ಲಿ ಈ ಪಾಠ ಇಲ್ಲದೇ ಇರುವುದರಿಂದ ಈ ವಿಷಯಕ್ಕೆ, ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಯನ್ನು ಕೇಳಲಾಗುವುದಿಲ್ಲ. ಮುಂದುವರೆದಂತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧರಣೆಗೆ ತಂದೆಯು ಹೇಗೆ ಕಾರಣನಾಗುತ್ತಾನೆ ಅನ್ನುವಂಥದ್ದು. ಇದನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಪರೀಕ್ಷೆಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸಾರಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದೊಂದು ಅತಿ ಮುಖ್ಯವಾಗಿರತಕ್ಕಂಥ ಪ್ರಶ್ನೆ ಆಗಿದೆ. ತಂದೆಯ ಲಿಂಗಾಣುಕೋಶದಲ್ಲಿ ಒಂದು ಜೋಡಿ ಬೆಸವರ್ಣತಂತು ಕಂಡುಬರುತ್ತವೆ. ಅವೇ ಯಾವಪ್ಪ ಅಂದರೆ X ಮತ್ತು Y ವರ್ಣತಂತುಗಳು. ಆದರೆ ತಾಯಿಯ ಲಿಂಗಾಣುದಲ್ಲಿ ಕೇವಲ XX ಅಂತಕ್ಕಂಥ ವರ್ಣತಂತುಗಳಿರ್ತವೆ. ತಂದೆಯಿಂದ ಏಕಗುಣಿತ ವರ್ಣತಂತು X ಅನ್ನು ಪಡೆದಿರತಕ್ಕಂಥ ಮಗು ತಾಯಿಯಿಂದ X ವರ್ಣತಂತುವನ್ನೇ ಪಡೆದುಕೊಂಡರೆ XX ವರ್ಣತಂತು ಜೋಡಿಯು ಹೆಣ್ಣು ಮಗುವನ್ನು ಪ್ರತಿನಿಧಿಸುತ್ತದೆ. ತಂದೆಯಿಂದ Y ವರ್ಣತಂತು ಪಡೆದ ಮಗು ತಾಯಿಯಿಂದ X ವರ್ಣತಂತು ಪಡೆಯುತ್ತದೆ. ಇದರಿಂದಾಗಿ ಮಗುವಿನ ಲಿಂಗಾಣುಕೋಶವು XY ಆಗುತ್ತದೆ. ಈ ಜೋಡಿಯು ಗಂಡು ಮಗುವನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧರಣೆಗೆ ತಂದೆಯೇ ಕಾರಣನಾಗಿದ್ದಾನೆ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ನಾವು ಇದನ್ನು ಬರೀಬಹುದು. ಪೋಷಕರು XY ಅನ್ನುವಂಥದ್ದು ತಂದೆಯ ವರ್ಣತಂತುಗಳಾದರೆ XX ಅನ್ನುವಂಥದ್ದು ತಾಯಿಯ ವರ್ಣತಂತುಗಳಾಗುತ್ತವೆ. ಲಿಂಗಾಣುಗಳಾಗುವಾಗ ಅವು 2 ವರ್ಣತಂತುಗಳು ಬೇರೆ ಬೇರೆ ಲಿಂಗಾಣುಗಳನ್ನು ಪ್ರವೇಶ ಮಾಡಿ ಮತ್ತೆ ಯಾವಾಗ ಈ ಲಿಂಗಾಣುಗಳು ಸಂಯೋಗ ಹೊಂದುತ್ತವೆಯೋ, ಅಂದರೆ ತಂದೆಯಿಂದ ಬಂದಿರತಕ್ಕಂತಹ ವೀರ್ಯಾಣು ಮತ್ತು ತಾಯಿಯಿಂದ ಬರ್ತಕ್ಕಂತಹ ಅಂಡಾಣುವಿನೊಂದಿಗೆ ಸಂಯೋಗ ಹೊಂದಿದಾಗ ಯಾವಾಗ X ಅನ್ನತಕ್ಕಂತಹ ತಂದೆಯಿಂದ ಬಂದಿರತಕ್ಕಂಥ ವೀರ್ಯಾಣು, ತಾಯಿಯಿಂದ ಬಂದಿರತಕ್ಕಂತಹ X ಅಂಡಾಣು ಸಂಯೋಗ ಹೊಂದಿದಾಗ XX ಅಂತಕ್ಕಂತಹ ಕಾಂಬಿನೇಷನ್ ಆಗಿ ಹೆಣ್ಣು ಮಗುವಿನ ಜನನವಾಗುತ್ತದೆ. ಯಾವಾಗ Y ಅನ್ನತಕ್ಕಂತಹ ವೀರ್ಯಾಣು X ಅಂತಕ್ಕಂತಹ ಅಂಡಾಣುವಿನೊಂದಿಗೆ ಸಂಯೋಗ ಹೊಂದದ ಆವಾಗ ಗಂಡು ಮಗುಗಳ ಜನನ ಆಗ್ತದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಒಂದು ಜಲಚರ ಪರಿಸರ ವ್ಯವಸ್ಥೆಯಲ್ಲಿ ಮೀನುಗಳು, ಪಕ್ಷಿಗಳು, ಕೀಟಡಿಂಬಗಳು ಮತ್ತು ಡಯಾಟಮ್ಗಳು ಕಂಡುಬಂದಿವೆ. ಈ ಜೀವಿಗಳನ್ನು ಬಳಸಿಕೊಂಡು ಒಂದು ಆಹಾರ ಸರಪಳಿ ರಚಿಸಿ. ಈ ಆಹಾರ ಸರಪಳಿಯಲ್ಲಿ ತೃತೀಯ ಭಕ್ಷಕ ಜೀವಿಗಳಿಗೆ 10 ಕ್ಯಾಲೋರಿಗಳಷ್ಟು ಶಕ್ತಿಯು ಲಭ್ಯವಾದರೆ ಮೊದಲನೇ ಪೋಷಣ ಸ್ತರದ ಜೀವಿಗಳಲ್ಲಿ ಉತ್ಪಾದನೆಯಾದ ಶಕ್ತಿಯ ಪ್ರಮಾಣ ಎಷ್ಟು ಅನ್ನುವಂಥದ್ದು. ಸೊ ಉತ್ತರವನ್ನು ನೋಡೋಣ. ಸೊ ಆಹಾರ ಸರಪಳಿಯನ್ನು ರಚಿಸಿದಾಗ ಡಯಾಟಮ್ಗಳು ಉತ್ಪಾದಕ ಜೀವಿಗಳು, ಕೀಟಡಿಂಬಗಳು ಪ್ರಾಥಮಿಕ ಭಕ್ಷಕರು, ಮೀನುಗಳು ದ್ವಿತೀಯಕ ಭಕ್ಷಕರು, ಪಕ್ಷಿಗಳು ತೃತೀಯಕ ಭಕ್ಷಕರಾಗುತ್ತಾರೆ. ಪ್ರಶ್ನೆಯಲ್ಲಿ ತೃತೀಯಕ ಭಕ್ಷಕರು 10 ಕ್ಯಾಲೋರಿಯಷ್ಟು ಶಕ್ತಿಯನ್ನು ಪಡೆದುಕೊಂಡಿದ್ದರೆ ಮೊದಲನೇ ಪೋಷಣ ಸ್ತರದಲ್ಲಿರ್ತಕ್ಕಂತಹ ಜೀವಿಗಳಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಶಕ್ತಿಯ ಪ್ರಮಾಣ ಎಷ್ಟು ಅನ್ನುವಂಥದ್ದನ್ನು ಪ್ರಶ್ನೆಯಲ್ಲಿ ಕೇಳಲಾಗಿದೆ.
ಸೊ ಮೊದಲ ಪೋಷಣಸ್ತರದಲ್ಲಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಉತ್ಪಾದಕ ಜೀವಿಗಳು. ಮೊದಲನೇ ಪೋಷಣಸ್ತರದಲ್ಲಿರುವ ಜೀವಿಗಳು ಉತ್ಪಾದಿಸಿದ ಶಕ್ತಿಯ ಪ್ರಮಾಣ 10,000 ಕ್ಯಾಲರಿಗಳು. ಇದನ್ನು ನಾವು ಶೇಕಡ 10ರ ನಿಯಮದ ಆಧಾರದ ಮೇಲೆ ಈ ರೀತಿ ಲೆಕ್ಕವನ್ನು ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ 3 ಅಂಕಗಳ ಪ್ರಶ್ನೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಮುಟ್ಟಿದರೆ ಮುನಿ ಸಸ್ಯವು ಸ್ಪರ್ಶಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತದೆ ವಿವರಿಸಿ ಅನ್ನುವಂಥದ್ದು. ಇನ್ನೊಂದು ಬಿ ಪ್ರಶ್ನೆ, ಆಕ್ಸಿನ್ ಮತ್ತು ಅಬ್ಸಿಸಿಕ್ ಆಮ್ಲ ಹಾರ್ಮೋನ್ಗಳ ಒಂದೊಂದು ಕಾರ್ಯವನ್ನು ತಿಳಿಸಿ. ಅಥವಾ ಸ್ನಾಯು ಕೋಶಗಳು ನರವೇಗಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತವೆ, ಮಾನವರಲ್ಲಿ ಇನ್ಸುಲಿನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ಗಳ ಕಾರ್ಯಗಳನ್ನು ತಿಳಿಸಿ ಅನ್ನುವಂಥದ್ದು. ಸೊ ಮೊದಲೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸ್ಪರ್ಶಕ್ಕೆ ಒಳಗಾದ ಎಲೆಗಳು ಚಲನೆಗೆ ವಿದ್ಯುತ್ ರಾಸಾಯನಿಕ ಆವೇಗಗಳನ್ನು ಬಳಸಿಕೊಳ್ಳುತ್ತವೆ. ಈ ಚಲನೆಗಾಗಿ ಸಸ್ಯದ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಾಯಿಸಿಕೊಳ್ತವೆ. ಈ ಪರಿಣಾಮದಿಂದಾಗಿ ಜೀವಕೋಶಗಳು ಉಬ್ಬುವ ಅಥವಾ ಮುದುರುವುದರ ಮೂಲಕ ಎಲೆಗಳ ಆಕಾರವನ್ನು ಬದಲಿಸಿಕೊಳ್ಳುತ್ತವೆ. ಇನ್ನು ಆಕ್ಸಿನ್ಗಳು ಸಸ್ಯಕಾಂಡದ ತುದಿ ಭಾಗದ ಜೀವಕೋಶಗಳ ಉದ್ದವನ್ನು ಹೆಚ್ಚಿಸುತ್ತವೆ. ಅಬ್ಸಿಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಇನ್ನು ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆಯನ್ನು ಇಲ್ಲಿ ನೀಡಲಾಗಿದೆ. ಸ್ನಾಯುಕೋಶಗಳು ನರವಾಯುಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತವೆ ಮತ್ತು ಇನ್ಸುಲಿನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ಗಳ ಕಾರ್ಯವನ್ನು ಬರೆಯಿರಿ ಅನ್ನುವಂಥದ್ದು. ಸ್ನಾಯುಕೋಶಗಳು ನರಕೋಶಗಳಿಂದ ನರಾವೇಗಗಳನ್ನು ಸ್ವೀಕರಿಸುತ್ತವೆ. ನರಾವೇಗಗಳಿಂದ ಪಡೆದ ವಿದ್ಯುತ್ ಸಂಕೇತಗಳನ್ನು ಸ್ನಾಯುಕೋಶಗಳು ರಾಸಾಯನಿಕ ಸಂಕೇತಗಳಾಗಿ ಪರಿವರ್ತನೆ ಮಾಡುತ್ತವೆ. ಆಗ ಸ್ನಾಯುಕೋಶಗಳಲ್ಲಿರುವ ವಿಶೇಷ ಪ್ರೋಟೀನ್ಗಳು ತಮ್ಮ ಆಕಾರ ಮತ್ತು ಸಂಯೋಜನೆಯನ್ನು ಬದಲಾಯಿಸಿಕೊಳ್ಳುತ್ತವೆ. ಪ್ರೋಟೀನ್ಗಳ ಹೊಸ ಸಂಯೋಜನೆಯಿಂದ ಸ್ನಾಯುಕೋಶಗಳು ಉದ್ದವಾಗುತ್ತವೆ ಅಥವಾ ಗಿಡ್ಡವಾಗುತ್ತವೆ. ಇನ್ನು ಇನ್ಸುಲಿನ್ ಮತ್ತು ಈಸ್ಟ್ರೋಜನ್ನ ಕಾರ್ಯಗಳು. ರಕ್ತದಲ್ಲೇ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ಇನ್ಸುಲಿನ್ನ ಕೆಲಸ ಆದರೆ, ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮತ್ತು ಋತುಚಕ್ರದ ನಿಯಂತ್ರಣ ಈಸ್ಟ್ರೋಜನ್ನ ಕಾರ್ಯವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಮಾನವನ ಮಿದುಳಿನ ನೀಳಛೇದ ನೋಟದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ಮಹಾಮಸ್ತಿಷ್ಕ ಮತ್ತು ಮೆಡುಲಗಳನ್ನು ಗುರುತಿಸುವಂಥದ್ದು. ಸೊ ಈ ರೀತಿಯಾಗಿ ಮಿದುಳಿನ ನೀಳಛೇದದ ನೋಟವನ್ನು ಬಿಡಿಸಿ ಗುರುತಿಸಬಹುದು. ಮುಂದಿನ ಪ್ರಶ್ನೆ, ಕೆಂಪು ಕ್ಯಾಪಿಟಲಾರ್ ಹೂಗಳನ್ನು ಉತ್ಪಾದಿಸುವ ಸಂಜೆ ಮಲ್ಲಿಗೆ ಸಸ್ಯವನ್ನು ಬಿಳಿ ಡಬ್ಲ್ಯೂ ಹೂಗಳನ್ನು ಉತ್ಪಾದಿಸುವ ಸಂಜೆ ಮಲ್ಲಿಗೆ ಸಸ್ಯದೊಂದಿಗೆ ಅಡ್ಡ ಹಾಯಿಸಿದೆ. ಈ ಸಸ್ಯಗಳ F2 ಪೀಳಿಗೆಯಲ್ಲಿ 25% ಕೆಂಪು, 25% ಬಿಳಿ ಮತ್ತು 50% ಸಸ್ಯಗಳು ಮಿಶ್ರತಳಿ ಹೂಗಳನ್ನು ಉತ್ಪಾದಿಸುವ ಸಸ್ಯಗಳು ದೊರೆತಿವೆ. ಹಾಗಾದರೆ F1 ಪೀಳಿಗೆಯ ಸಸ್ಯಗಳ ಲಕ್ಷಣಗಳೇನು? ಚೆಕ್ಕರ್ ಬೋರ್ಡ್ನ ಸಹಾಯದಿಂದ F2 ಪೀಳಿಗೆಯಲ್ಲಿನ ಫಲಿತಾಂಶವನ್ನು ತೋರಿಸಿ ಜೀನ್ ನಮೂನೆ ಅನುಪಾತ ತಿಳಿಸಿ. F1 ಮತ್ತು F2 ಪೀಳಿಗೆಗಳ ಫಲಿತಾಂಶಗಳನ್ನು ವಿಶ್ಲೇಷಿಸಿ ಗುಣಗಳು ಪ್ರಬಲವೇ ಅಥವಾ ದುರ್ಬಲವೇ ಎಂಬುದನ್ನು ನಿರ್ಧರಿಸಿ ಅನ್ನುವಂಥದ್ದು. ಅಥವಾ ಇನ್ನೊಂದು ಪ್ರಶ್ನೆಯನ್ನು ನೀಡಲಾಗಿದೆ. ಕೊಟ್ಟಿರುವ ಸಂದರ್ಭಗಳನ್ನು ಓದಿ ವಿಶ್ಲೇಷಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಸಂದರ್ಭ 1, ಈಗ ವಿವಿಧ ಬಣ್ಣಗಳಲ್ಲಿ ಮತ್ತು ಗಾತ್ರಗಳಲ್ಲಿ ಅನೇಕ ತರಕಾರಿಗಳು ಮತ್ತು ಹಣ್ಣುಗಳು ದೊರಕುವುದು. ಸಂದರ್ಭ 2, ಕೆಲವು ಕೈಗಾರಿಕಾ ವಲಯದಲ್ಲಿ ಕಾರ್ಬನ್ ಹೆಚ್ಚಳದಿಂದಾಗಿ ಡ್ರಾಸೋಫಿಲಾ ಕೀಟಗಳ ಜೀವಸಂಧಿಯಲ್ಲಿ ರೆಕ್ಕೆಗಳ ಬಣ್ಣ ಕಪ್ಪಾಗುತ್ತವೆ ಅನ್ನುವಂಥದ್ದು. ಇಲ್ಲಿ ಅನುವಂಶೀಯ ದಿಕ್ಚ್ಯುತಿಯು ಯಾವ ಸಂದರ್ಭದಲ್ಲಿ ವೇಗವಾಗಿದೆ ಮತ್ತು ಏಕೆ? ಎರಡೂ ಸಂದರ್ಭಗಳಲ್ಲಿ ಗುಣಗಳು ಆನುವಂಶೀಯವಾಗುತ್ತವೆಯೇ ಇಲ್ಲವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತಕ್ಕಂಥದ್ದು. ಈ ಅಥವಾ ಪ್ರಶ್ನೆ ಏನಿದೆ, ಇದು ಈ ಸಲ ನಮ್ಮ ಪಠ್ಯಪುಸ್ತಕದಲ್ಲಿ ಇಲ್ಲದೇ ಇರುವುದರಿಂದ ಈ ವಿಷಯವನ್ನು ನಾವು ಚರ್ಚೆ ಮಾಡೋದು ಬೇಡ. ಮೇಲಿನ ಒಂದು ಪ್ರಶ್ನೆಯನ್ನು ಮಾತ್ರ ನಾವು ಚರ್ಚೆ ಮಾಡೋಣ. ಸೊ ಹಾಗಾದರೆ ಬನ್ನಿ, ಇಲ್ಲಿ ಕೆಂಪು ಹೂಗಳನ್ನು ಬಿಡುವಂತಹ ನೋಡ್ರಿ, ಕೆಂಪು ಹೂಗಳನ್ನು ಉತ್ಪಾದನೆ ಮಾಡ್ತಕ್ಕಂತಹ ಕ್ಯಾಪಿಟಲಾರ್ ಸಸ್ಯ ಇದೆ. ಇನ್ನೊಂದು ಬಿಳಿ ಹೂಗಳನ್ನು ಬಿಡ್ತಕ್ಕಂತಹ ಡಬ್ಲ್ಯೂ ವರ್ಣತಂತುಗಳನ್ನು ಹೊಂದಿರತಕ್ಕಂತಹ ಇನ್ನೊಂದು ಹೂವಿದೆ. ಇವೆರಡರಲ್ಲಿ ಎರಡೂ ಗುಣಗಳು ಏನಾಗಿವೆ? ಪ್ರಬಲವಾಗಿವೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಎರಡು ಕ್ಯಾಪಿಟಲ್ ಇರೋದರಿಂದ ಅವೆರಡು ಪ್ರಬಲವಾಗಿವೆ. ಇಲ್ಲಿ ಯಾವಾಗ ಕ್ಯಾಪಿಟಲಾರ್ ಮತ್ತು ಡಬ್ಲ್ಯೂ ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತವೆ, ಆವಾಗ ಅವುಗಳ ಸಂಯೋಗದಿಂದ ಕ್ಯಾಪಿಟಲಾರ್ ಮತ್ತು ಡಬ್ಲ್ಯೂ ಅನ್ನುವಂತಹ ಒಂದು ಕಾಂಬಿನೇಷನ್ ನಮಗೆ ಸಿಗುತ್ತೆ. ಇದು F1 ತಳಿಪೀಳಿಗೆ ಆದರೆ, ಈ ತಳಿಪೀಳಿಗೆಯಲ್ಲಿ ಎರಡೂ ಗುಣಗಳು ಬಹಳಷ್ಟು ಪ್ರಬಲವಾಗಿರುವುದರಿಂದ ಇಲ್ಲಿ ದೊರೆತಿರತಕ್ಕಂತಹ ಒಂದು ಏನು ಹೂವಿದೆ ಅದು ಮಿಶ್ರ ತಳಿಯಾಗಿರುತ್ತದೆ ಅಂತ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. ಇನ್ನು F2 ತಳಿಪೀಳಿಗೆಯನ್ನು ಗಮನಿಸಿದಾಗ ಕ್ಯಾಪಿಟಲಾರ್ ಡಬ್ಲ್ಯೂ ಇಲ್ಲಿ ಮೊದಲೆರಡ ಲಿಂಗಾಣುಗಳ ಸಂಯೋಗದಿಂದ, ಅಂದರೆ ಕ್ಯಾಪಿಟಲಾರ್ಗಳ ಸಂಯೋಗದಿಂದ ಈ ಕಾಂಬಿನೇಷನ್
ಕ್ಯಾಪಿಟಲ್ ಆರ್ ಮತ್ತು ಕ್ಯಾಪಿಟಲ್ ಡಬ್ಲ್ಯೂ ಸಂಯೋಗದಿಂದ ಈ ಕಾಂಬಿನೇಷನ್, ಕ್ಯಾಪಿಟಲ್ ಡಬ್ಲ್ಯೂ ಕ್ಯಾಪಿಟಲ್ ಆರ್ ಕಾಂಬಿನೇಷನ್ದ ಈ ಸಂಯೋಗ ಮತ್ತು ಇ ಡಬ್ಲ್ಯೂ ಮತ್ತು ಇ ಡಬ್ಲ್ಯೂದಿಂದ ಈ ಸಂಯೋಗ ನಮಗೆ ಸಿಗುತ್ತೆ. ಇಲ್ಲಿ ಜೀನ್ ನಮೂನೆ ಅನುಪಾತವನ್ನು ನೋಡಿದಾಗ 1:2:1 ನಮಗೆ ಸಿಗುತ್ತೆ. ಒಂದು ಕೆಂಪು ಹೂಗಳನ್ನು ಬಿಡುವಂಥ ಸಸ್ಯ, ಇನ್ನೊಂದು ಬಿಳಿ ಹೂಗಳನ್ನು ಬಿಡುವಂಥ ಸಸ್ಯ, ಎರಡು ಮಿಶ್ರ ತಳಿಗಳು ಇರುವುದನ್ನು ನಾವಿಲ್ಲಿ ಗಮನಿಸಬಹುದು. F1 ಪೀಳಿಗೆಯಲ್ಲಿ 100% ಸಸ್ಯಗಳು ಮಿಶ್ರ ತಳಿಗಳಾಗಿವೆ ಅನ್ನುವಂಥದ್ದು. ಅಂದರೆ ಯಾವುದೇ ಗುಣ ಅಲ್ಲಿ ಪ್ರಬಲವಾಗಿಲ್ಲ. ಬಿಳಿ ಗುಣವೂ ಪ್ರಬಲ ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದರೆ ಕೆಂಪು ಹೂವು ಸಹ ಪ್ರಬಲತೆಯನ್ನು ವ್ಯಕ್ತಪಡಿಸ್ತದೆ. ಆದ್ದರಿಂದ ಎರಡೂ ಪ್ರಬಲವಾಗಿರುವುದರಿಂದ ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಮಿಶ್ರ ತಳಿ ಸಿಗುತ್ತೆ. ಇನ್ನು F2 ಪೀಳಿಗೆಯಲ್ಲಿ 50% ಸಸ್ಯಗಳು ಏನಾಗಿವೆ ಅಂದರೆ ಮಿಶ್ರ ತಳಿಗಳಾಗಿವೆ. ಆದ್ದರಿಂದ ಕೆಂಪು ಹೂಗಳನ್ನು ಉತ್ಪಾದಿಸುವ ಇಲ್ಲವೇ ಬಿಳಿ ಹೂಗಳನ್ನು ಉತ್ಪಾದಿಸುವ ಸಸ್ಯಗಳು ಪ್ರಬಲವೂ ಅಲ್ಲ, ದುರ್ಬಲವೂ ಅಲ್ಲ ಅನ್ನುವಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ. ಸೊ ಮಕ್ಕಳೇ, ಈ ರೀತಿಯಾಗಿ ನಾವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಬಹುದು. ಮುಂದಿನ ಪ್ರಶ್ನೆ 4 ಅಂಕಗಳ ಪ್ರಶ್ನೆ. ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಪ್ಲನೇರಿಯಾ ಮತ್ತು ರೈಜೋಪಸ್ ಜೀವಿಗಳಲ್ಲಿ ಜರುಗುವ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧವನ್ನು ತಿಳಿಸಿ. ಮಾನವರ ಪುರುಷ ಸಂತಾನೋತ್ಪತ್ತಿ ವಿಭಾಗದಲ್ಲಿ ವೃಷಣಗಳು ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳ ಪಾತ್ರವೇನು ಅನ್ನೋದನ್ನು ತಿಳಿಸಿ ಅನ್ನುವಂಥದ್ದು. ಲಿಂಗಾಣುಗಳ ಸಂಯೋಜನೆ ಇಲ್ಲದೆ ಮರಿಜೀವಿಗಳನ್ನು ಉಂಟು ಮಾಡುವ ಕ್ರಿಯೆಗೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ. ಪ್ಲನೇರಿಯಾದಲ್ಲಿ ನಡೀತಕ್ಕಂಥ ಸಂತಾನೋತ್ಪತ್ತಿ ವಿಧ ಯಾವಪ್ಪ ಅಂದ್ರೆ ಪುನರುತ್ಪಾದನೆ. ರೈಜೋಪಸ್ನಲ್ಲಿ ನಡೀತಕ್ಕಂತಹ ಸಂತಾನೋತ್ಪತ್ತಿಯ ವಿಧ ಬೀಜಾಣುಗಳ ಉತ್ಪಾದನೆ. ಇನ್ನು ವೃಷಣಗಳ ಕಾರ್ಯಗಳೇನಂತಂದ್ರೆ ವೀರ್ಯಾಣು ಅಥವಾ ಗಂಡು ಲಿಂಗಾಣು ಕೋಶಗಳ ಉತ್ಪಾದನೆ ಮಾಡುವುದು, ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಉತ್ಪಾದನೆಗೆ ನಿಯಂತ್ರಣ ಮಾಡೋದು. ಪ್ರೋಸ್ಟೇಟ್ ಗ್ರಂಥಿಯ ಕೆಲಸ ಏನಂತಂದ್ರೆ ಇದು ಸ್ರವಿಕೆಯ ವೀರ್ಯಾಣು ಕೋಶಗಳ ಚಲನೆಗೆ ಪೋಷಣ ಮಾಧ್ಯಮವನ್ನು ಒದಗಿಸುತ್ತದೆ ಅನ್ನುವಂಥದ್ದು. ಇನ್ನು ಈ ಒಂದು ಜೀವವಿಜ್ಞಾನ ವಿಷಯದ ಕೊನೆಯ ಪ್ರಶ್ನೆ. ನೆಫ್ರಾನ್ನಲ್ಲಿ ಮೂತ್ರ ಉತ್ಪತ್ತಿಯಾಗುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉನ್ನತ ಸಸ್ಯಗಳಲ್ಲಿ ಆಹಾರ ಪದಾರ್ಥಗಳ ಸಾಗಾಣಿಕೆ ಹೇಗೆ ನಡೆಯುತ್ತದೆ ವಿವರಿಸಿ ಅನ್ನುವಂಥದ್ದು. ನೆಫ್ರಾನ್ಗಳಲ್ಲಿ ಮೂತ್ರ ಉತ್ಪಾದನೆ. ನೆಫ್ರಾನ್ ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವಾಗಿದೆ. ಮೂತ್ರಪಿಂಡಗಳಲ್ಲಿ ರಕ್ತವನ್ನು ಸೋಸುವ ಘಟಕಗಳೆಂದರೆ ತೆಳುವಾದ ಭಿತ್ತಿಯನ್ನು ಹೊಂದಿರುವ ಲೋಮನಾಳಗಳು. ಈ ಲೋಮನಾಳಗಳು ನೆಫ್ರಾನ್ನ ಬಟಲಿನಾಕಾರದ ರಚನೆಯಲ್ಲಿ ರಕ್ತವನ್ನು ಸೋಸುವಿಕೆಗೆ ಒಳಪಡುತ್ತವೆ. ಈ ಹಂತದಲ್ಲಿ ಶೋಧಿಸಲ್ಪಟ್ಟ ಗ್ಲೂಕೋಸ್, ಅಮೈನೋ ಆಮ್ಲ, ಲವಣಗಳು ಮತ್ತು ನೀರಿನಂತಹ ವಸ್ತುಗಳು ಮೂತ್ರನಾಳದಲ್ಲಿ ಪುನಃ ಹೀರಲ್ಪಡುತ್ತವೆ. ಈ ಕ್ರಿಯೆಯ ನಂತರ ಉಂಟಾದ ದ್ರವ ಉಪ ಉತ್ಪನ್ನವೇ ಮೂತ್ರ ಅನ್ನುವಂಥದ್ದು. ಇನ್ನು ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಫ್ಲೋಯಮ್ ಅಂಗಾಂಶ. ದ್ಯುತಿಸಂಶ್ಲೇಷಣೆ ವಿಲೀನಗೊಳ್ಳಬಹುದಾದ ಉತ್ಪನ್ನಗಳು, ಅಮೈನೋ ಆಮ್ಲಗಳು ಮತ್ತು ಇತರ ವಸ್ತುಗಳನ್ನು ಎಲೆಗಳಿಂದ ಸಸ್ಯದ ಎಲ್ಲ ಭಾಗಗಳಿಗೆ ಇದು ಸಾಗಿಸುತ್ತದೆ. ವಸ್ತುಗಳ ಸ್ಥಾನಾಂತರಣವು ಜರಳೀನಾಳದ ಪಾರ್ಶ್ವಸಂಗಾತಿ ಜೀವಕೋಶದ ಸಹಾಯದಿಂದ ವಲೀನಗೊಳ್ಳಬಹುದಾದ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನಡೆಯುತ್ತದೆ. ಅಭಿಸರಣ ಒತ್ತಡವು ಫ್ಲೋಯಮ್ನಿಂದ ವಸ್ತುಗಳ ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡುತ್ತದೆ ಅನ್ನುವಂಥದ್ದು. ಸೊ ಮಕ್ಕಳೇ, ಇಲ್ಲಿವರೆಗೆ ನಾವು 2024ರಲ್ಲಿ ನಡೆದಿರ್ತಕ್ಕಂತಹ ವಿಜ್ಞಾನ ವಿಷಯದ ಜೀವವಿಜ್ಞಾನ ವಿಭಾಗದ ಪ್ರಶ್ನೆ ಪತ್ರಿಕೆಯನ್ನು ಸವಿವರವಾಗಿ ಅಭ್ಯಾಸ ಮಾಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವರ್ಷದಲ್ಲಿ ನಡೆದಿರ್ತಕ್ಕಂತಹ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಸವಿವರ